ಮೊದಲು ಇಲ್ಲಿ ಬಾವಿ ಇತ್ತು. ಬಾವಿ ಇತ್ತು. ಆ ಬಾವಿಗೆ ಹಿಂದಿನ ಕಾಲ ಜನಗಳೇನಂತಂದು ಚಿನ್ನವನ್ನ ಹಾಕೋರೋದಕ್ಕೆ ತಂದು ಅದನ್ನ ಮುಚ್ಚೋರು. ಮುಚ್ಚಿಟ್ಬಿಟ್ಟು ಏನ್ ಮಾಡೋರು, ಅದನ್ನ ರಕ್ಷಣೆ ಮಾಡ್ತಾ ಇದ್ರು. ಹಿಂದಿನ ಕಾಲದಲ್ಲಿ ಕಳ್ಳರು ಕಾಕರುಗಳು ಜಾಸ್ತಿ. ಅದನ್ನೇನ್ ಮಾಡಿದ್ರು, ಕೊನೆಗೆ ಅದನ್ನ ಈ ಪಾರ್ಶ್ವನಾಥ ಸ್ವಾಮಿ ಏನಿತ್ತು ಒಂದು ಕೆರೆನಲ್ಲಿ ಇತ್ತು. ಇಲ್ಲಿ ಕೆರೆಯಲ್ಲಿ ಇತ್ತು ಪಾರ್ಶ್ವನಾಥ ಸ್ವಾಮಿ. ಹೌದು. ಒಬ್ಬರಿಗೆ ಕನಸಿನಲ್ಲಿ ಬಂದು ಹೇಳ್ತದೆ, ಈಗ ನಿಮ್ ಬೆಳೂರಿನಲ್ಲಿ ಒಂದು ಪಾರ್ಶ್ವನಾಥ ಸ್ವಾಮಿ ಸಿಕ್ಕಿದ್ದಿಲ್ಲ ಒಬ್ಬರಿಗೆ, ಅದೇ ರೀತಿ ಕನಸಿನಲ್ಲಿ ಬಂದು ಹೇಳ್ತಾರೆ ಏನಂತ, ಈ ರೀತಿ ಪಾರ್ಶ್ವನಾಥ ಸ್ವಾಮಿ ಈ ರೀತಿ ನೀರಿನಲ್ಲಿ ಮುಳುಗೋಗಿದೆ, ಅದನ್ನ ನೀನು ಆಗ ಹುಟ್ಟಿರ್ತಕ್ಕಂಥ ಜೋಡಿ ಕರುಗಳನ್ನ ಬಾಳೆ ನಾರಿನಲ್ಲಿ ಕಟ್ಟಿ ಇದನ್ನ ತಗೊಂಡ್ಬರ್ಬೇಕು ಅಂತ ದೇವಿ ಆಜ್ಞೆಯನ್ನ ಮಾಡ್ತಾರೆ. ಅವಾಗ ನಮ್ಮ ಅವನಿಗೆ ಎಡು ಮುಸುರು ಹೋದ್ರು ಅದೇ ರೀತಿ ಕನಸು ಬರ್ತಾ ಇರ್ತದೆ. ಕೊನೆಗೆ ಹೋಗಿ ಕೆರೆ ಹತ್ರ ಹೋಗಿ ನೋಡಿದಾಗ ಈ ಪಾರ್ಶ್ವನಾಥ ಸ್ವಾಮಿ ಕಾಣಿಸ್ತದೆ ಅವನಿಗೆ. ನಂತರ ಆಗ ಹುಟ್ಟಿರ್ತಕ್ಕಂಥ ಜೋಡಿ ಕರುಗಳನ್ನು ತಗೊಂಡು ಬಾಳೆ ನಾರಿನಲ್ಲಿ ಕಟ್ಟಿ ಇದನ್ನ ಎಳ್ಕೊಂಡ್ಬರ್ತಾನೆ. ಎಳ್ಕೊಂಡ್ಬಂದು ಇಲ್ಲಿ ಈ ಕಮಲ ಪೀಠವನ್ನ ಅದರ ಮೇಲೆ ಸ್ಥಾಪನೆ ಮಾಡಿ ನಂತರ ಈ ಪಾರ್ಶ್ವನಾಥ ಸ್ವಾಮಿಯನ್ನ ಇಟ್ಟಿರ್ತಾರೆ. ಈ ದೇವಸ್ಥಾನ ಕೂಡ ಏನೂ ಇರೋದಿಲ್ಲ, ಆವಾಗ ಓಪನ್ ಏರಿಯಾದಲ್ಲಿ ಇರ್ತದೆ. ನಂತರ ಇದಕ್ಕೆ ಬಸದಿನ ಕಟ್ಟಿಸ್ತಾರೆ. ಇದಕ್ಕೆ ಅಂತರ ಅಂದ್ರೆ ಬಾವಿಗೂ ಮತ್ತೆ ಇದಕ್ಕೂ ಅಂತರ ಬರ್ತದೆ. ಅದಕ್ಕೆ ಅಂತರ. 25 ಡಿಸೆಂಬರ್ 25 ಅಪ್ಪಾಜಿ ಹೇಳ್ತಾ ಇದ್ರಲ್ಲ, ಲೆಟರ್ ಎಲ್ಲ ಇದೆ. ಇವರೇ ಡಿಸೆಂಬರ್ 25ಕ್ಕೆ.